ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಯಾರ್ಯಾರು ಹೊಸ್ದಾಗದ್ದೀರಿ, ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿರಿ. ಇವತ್ತು ನಾನು ಸಾಬುದಾನಿ ವಡಾ ಮಾಡಿದೆ. ಅದನ್ನ ಹೆಂಗ್ ಮಾಡೋದನ್ನೋದು ಶೇರ್ ಮಾಡತ್ತೇನೆ ನಿಮ್ಮ ಜೊತೆ. ಫಸ್ಟ್ ಬಟಾಟಿನ ಈ ತರ ಸಣ್ಣಂಗ ಒಂದ್ರೊಳಗ 6 ಪೀಸ್ ಆಗಿ ಕಟ್ ಮಾಡ್ಕೊಂಡು ಕುದ್ಸಾಕಿಟ್ಟೆ. ಅದನ್ನ ಕುದ್ಸಾಕಿಟ್ಟು ಶೇಂಗಾನ ಪುಡಿ ಮಾಡ್ಕೊಂಡೆ, ಹುರಿದಿದ್ ಶೇಂಗಾ. ಅದನ್ನಾದ್ಮೇಲೆ ಕೊತ್ತಂಬರಿನು ವಾಶ್ ಮಾಡ್ಕೊಂಡು ಸಣ್ಣಂಗೆ ಕಟ್ ಮಾಡ್ಕೊಂಡಿನಿ. ಮೆಣಸಿನ್ಕಾಯಿನು ವಾಶ್ ಮಾಡಿ ಅದನ್ನು ಸಣ್ಣಂಗೆ ಕಟ್ ಮಾಡ್ಕೊಂಡಿನಿ. ಈಗ ಸಾಬುದಾನಿ ನಿನ್ನೆ ಹಂಗ ನೆನಾಕಿಟ್ಟಿದೆ. ಆ ಸಾಬುದಾನಿ, ಕುದಿಸಿದ ಬಟಾಟಿ, ಶೇಂಗಾ ಪುಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಅಷ್ಟು ಹಾಕಿದೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾವು ಒಂದಿಷ್ಟು. ಉಪ್ಪು ನಮ್ಗೆ ಎಷ್ಟು ಬೇಕಲ್ಲ ಟೇಸ್ಟ್ ಪ್ರಕಾರ ಅಷ್ಟನ್ನ ಉಪ್ಪು ಹಾಕೋರಿ. ಉಪ್ಪು ಹಾಕೊಂಡು ಜೀರಿಗೆ ಹಾಕ್ತೀನಿ ಮ್ಯಾಗ. ಜೀರಿಗೆ ಹಾಕಿ ಈಗ ಚಲೋ ತಂಗ ಮಿಕ್ಸ್ ಮಾಡ್ಕೋತೀನಿ ನಾ. ಸ್ಮ್ಯಾಶ್ ಮಾಡ್ಲಾರ್ದನ್ನ ಹಾಕಿನಿ ನಾನು ಬಟಾಟಿ. ಈಗ ಇದ್ರೊಳಗನ ಮಿಕ್ಸ್ ಮಾಡ್ಕೋತಾನ ಬಟಾಟಿನ ಸ್ಮ್ಯಾಶ್ ಮಾಡ್ಕೋತೀನಿ ನಾ. ಬಟಾಟಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಈ ತರ ಉಂಡಿ ಕಟ್ಟಾಕ್ ಬಿಡ್ಬೇಕು. ಆ ತರ ಆಗ್ಬೇಕದು. ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊಂಡಾದ್ಮ್ಯಾಗ ಕೈಗೆ ಎಣ್ಣೆ ಹಚ್ಕೊಂಡು ಈ ತರ ಶೇಪ್ ಕೊಡ್ರಿ. ಶೇಪ್ ಕೊಟ್ಟು ಎಣ್ಣೆನ ಬಿಸಿ ಮಾಡಕ್ ಇಟ್ಟಿದೆ. ಎಣ್ಣೆ ಬಿಸಿ ಆದ್ಮ್ಯಾಗ ಫ್ರೈ ಮಾಡ್ತೀನಿ ನಾ. ಈಗ ಗೋಲ್ಡನ್ ಕಲರ್ ಹಾಕ್ಬೇಕದ. ಸೊ ಅಲ್ಲಿ ಮಟ್ಟ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬಂದ್ಮ್ಯಾಗ ತೆಗಿತೀನಿ ನಾ. ಅದ್ರ ಕಲರ್ ಗೋಲ್ಡನ್ ಬ್ರೌನ್ ಆದ ಕೂಡಲೇ ತೆಗೆದನ್ನ ಟೊಮ್ಯಾಟೊ ಸಾಸ್ ಜೊತೆ ಆದ್ರೂ ಸರ್ವ್ ಮಾಡ್ಕೋರಿ, ಇಲ್ಲ ಹಂಗನು ತಿನ್ಬೋದು. ಈಗ ನೋಡ್ರಿ ಕಲರ್ ಚೇಂಜ್ ಆಗ್ಯಾವ. ನಾ ತೆಗಿತೀನಿ. ತೆಗೆದ ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡ್ಕೋತೀನಿ.